ಸಮಸ್ತ ಕರ್ನಾಟಕ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಇದು ನನ್ನ ಯೂಟ್ಯೂಬ್ ಚಾನಲ್ನ 2ನೇ ವಿಡಿಯೋ ಆಗೋದ್ರಿಂದ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಹಂಬಲ್ ರಿಕ್ವೆಸ್ಟು, ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ. ನಾವು ಇವತ್ತು ಈ ವಿಡಿಯೋದಲ್ಲಿ ಯಾರ ಬಗ್ಗೆ ಮಾತಾಡ್ತೀವಪ್ಪ ಅಂದರೆ, ಇಡೀ ಜಗತ್ವಿಖ್ಯಾತವಾದಂತಹ ಫುಟ್ಬಾಲ್ ಆಟಗಾರರಾದಂತಹ ಪೋರ್ಚುಗಲ್ ದೇಶದ ಆಟಗಾರನಾದಂತಹ ಕ್ರಿಸ್ಟಿಯಾನೋ ರೊನಾಲ್ಡೋ ಬಗ್ಗೆ ಮಾತಾಡೋತ್ತೀವಿ. ಈ ಕ್ರಿಸ್ಟಿಯಾನೋ ರೊನಾಲ್ಡೋ ಎನ್ನುವಂಥ ವ್ಯಕ್ತಿ ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಫುಟ್ಬಾಲ್ ಆಟಗಾರ. ನಮ್ಮ ಭಾರತ ದೇಶದಲ್ಲಿ ಏನಪ್ಪ ಅಂದರೆ ಕ್ರಿಕೆಟ್ಗೆ ಹೇಗೆ ಕ್ರೇಜ್ ಇದೆಯೋ ಅದೇ ರೀತಿಯಾಗಿ ಇಡೀ ಜಗತ್ತಿನಲ್ಲಿ ಫುಟ್ಬಾಲ್ ಕ್ರೀಡೆಗೆ ಅಷ್ಟೊಂದು ಕ್ರೇಜ್ ಇದೆ. ಈ ಕ್ರಿಸ್ಟಿಯಾನೋ ರೊನಾಲ್ಡೋ ಎನ್ನುವಂಥ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂದರೆ, ಈ 3 ತಿಂಗಳ ಹಿಂದೆ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಸ್ಟೋರಿ ಇಡ್ತಾನೆ. ನಾನೊಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡ್ತಾಯಿದ್ದೀನಿ, ಆ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಒಂದು ವಿಡಿಯೋ ಮಾಡಿ ಸ್ಟೋರಿ ಇಟ್ಬಿಡ್ತಾನೆ. ಆ ಇನ್ಸ್ಟಾಗ್ರಾಮ್ನಲ್ಲಿ ಅತಿ ಹೆಚ್ಚು ಫಾಲೋವರ್ಸ್ಗಳನ್ನು ಹೊಂದಿರತಕ್ಕಂತಹ ಆಟಗಾರ ಯಾರಪ್ಪ ಅಂದರೆ ಕ್ರಿಸ್ಟಿಯಾನೋ ರೊನಾಲ್ಡೋ. ಸುಮಾರು 640 ಮಿಲಿಯನ್ ಫಾಲೋವರ್ಸ್ಗಳನ್ನು ಹೊಂದಿರತಕ್ಕಂತಹ ಆಟಗಾರ ಯಾರಾಗಿರ್ತಾರಪ್ಪ ಅಂದರೆ ಕ್ರಿಸ್ಟಿಯಾನೋ ರೊನಾಲ್ಡೋ. ಆ ರೀತಿಯಾಗಿ ಒಂದು ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ದಾಗ ಹಾಕ್ತಾನೆ. ಅವ ಹಾಕಿದ ಒಂದು ಚಾನಲ್ ಕ್ರಿಯೇಟ್ ಮಾಡಿದ 24 ಗಂಟೆಗಳಲ್ಲಿ ಸುಮಾರು 20 ಮಿಲಿಯನ್ ಸಬ್ಸ್ಕ್ರೈಬರ್ಸನ್ನು ಪಡ್ಕೋತಾನೆ. 20 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಅಂದರೆ ಸುಮಾರು 2 ಕೋಟಿಗೂ ಹೆಚ್ಚು ಚಂದಾದಾರಗಳನ್ನು ಹೊಂದಿರತಕ್ಕಂತಹ ಚಾನಲ್ ಯಾವುದಾಗಿರ್ತಪ್ಪ ಅಂದರೆ ಕ್ರಿಸ್ಟಿಯಾನೋ ರೊನಾಲ್ಡೋದಾಗಿರ್ತದೆ. ಅದಾದ ತಕ್ಷಣ ಒಂದು 15ರಿಂದ 20 ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾನೆ. ಎಲ್ಲ ಪ್ರತಿಯೊಂದು ವಿಡಿಯೋಗೂ 20 ಮಿಲಿಯನ್, 30 ಮಿಲಿಯನ್, 40 ಮಿಲಿಯನ್ ಈ ಥರ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಸುಮಾರು ಒಂದು ವಾರದಲ್ಲಿ ಅವನ ಯೂಟ್ಯೂಬ್ ಗಳಿಕೆ ಎಷ್ಟಾಗಿರ್ತದಪ್ಪ ಅಂದರೆ 15 ಕೋಟಿಗಿಂತ ಹೆಚ್ಚಾಗಿ ಯೂಟ್ಯೂಬ್ ಗಳಿಕೆ ಆಗಿರ್ತದೆ. ಕೆಲವೊಬ್ಬರು ಯೂಟ್ಯೂಬರ್ಸ್ಗಳು ಒಂದು ದಿನಕ್ಕೆ 20 ಸಬ್ಸ್ಕ್ರೈಬರ್ಸ್ನೂ ಆಗಲ್ಲ. ಅಂಥ ಸಂದರ್ಭದಲ್ಲಿ ಏನಾಗ್ತದಪ್ಪ ಅಂದರೆ, ಇವ ಕ್ರಿಯೇಟ್ ಮಾಡಿದ 24 ಗಂಟೆಗಳಲ್ಲಿ 20 ಮಿಲಿಯನ್ ಅಂದರೆ 2 ಕೋಟಿಗೂ ಹೆಚ್ಚು ಚಂದಾದಾರರನ್ನು ಹೊಂದಿರ್ತಾನೆ. ಈ ರೀತಿಯಾದಂಥ ಸಾಧನೆ ಮಾಡಿದಂತಹ ವಿಶ್ವದ ಮೊದಲ ಯೂಟ್ಯೂಬರ್ ಯಾರಾಗಿರ್ತಾರಪ್ಪ ಅಂದರೆ ಕ್ರಿಸ್ಟಿಯಾನೋ ರೊನಾಲ್ಡೋ ಎನ್ನುವಂತಹ ವ್ಯಕ್ತಿ. ಇದೇ ರೀತಿಯಾಗಿ ಇಂಥ ರೋಮಾಂಚನಕಾರಿ ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ತರ್ತೀನಿ. ಆದ ಕಾರಣ ನೀವೆಲ್ಲರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಲೈಕ್ ಮಾಡಬೇಕು. ಕೇವಲ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ನೋಡಿ ಕೆಲವೊಬ್ಬರು ಹಾಗೆ ಹೋಗ್ಬಿಡ್ತಾರೆ, ಸಬ್ಸ್ಕ್ರೈಬೇ ಮಾಡ್ಕೊಳ್ಳೋದಿಲ್ಲ. ಅದೇ ರೀತಿಯಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೆ ಮುಂದಿನ ವಿಡಿಯೋ ಮಾಡೋದಕ್ಕೆ ಒಂದು ಮೋಟಿವೇಶ್ನಲ್ ಸಿಗ್ತದೆ. ಒಳ್ಳೆ ಕಂಟೆಂಟ್ ತಂದು ಒಳ್ಳೆ ವಿಷಯಗಳನ್ನು ಅಪ್ಲೋಡ್ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗ್ತದೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೂ ಹೆಲ್ಪ್ ಆಗ್ತದೆ. ನನಗೆ ಒಳ್ಳೆ ವಿಡಿಯೋಗಳನ್ನು ಹಾಕೋದಕ್ಕೆ ಒಂದು ಇನ್ಸ್ಪಿರೇಷನ್ ಕೊಡ್ತದೆ. ಆದ ಕಾರಣ ನೀವೆಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಧನ್ಯವಾದಗಳು.